ಇದೊಂದು ತೋಟ ವೈಟ್ ಜಮೀನು ಕಳೆದ 10 ದೇವಸ್ಥಾನ. ಸರ್ ನಮಸ್ಕಾರ. ಇದೊಂದು ಮೆಟ್ಲಿಂಗ್ ರಸ್ತೆ, ಒಂದು 30 ಅಡಿ ರಸ್ತೆ ಇದೆ. ರೋಡಂತೂ ವಿಶಾಲವಾಗಿದೆ. ಈ ಒಂದು ರಸ್ತೆಗೆ ಅಟ್ಯಾಚ್ ಆಗಿರ್ತಕ್ಕಂಥ ಈ ಫಾರ್ಮ್ ಹೌಸ್ ಲ್ಯಾಂಡ್ ಇದು. ಅಕ್ಕಪಕ್ಕದಲ್ಲಿರೋ ಎಲ್ಲರೂ ಒಂದಷ್ಟು ಜನ ಮಾಡ್ತಾಯಿದ್ದಾರೆ, ಹೊರಗಡೆಯವರೇ. ಇದು ಕೂಡ ಹೊರಗಡೆಯವ್ರಿಗಾಗಿರೋಂಥದ್ದೇ. ಅಲ್ಲಿ ಹಸು ಇದೆ ನೋಡಿ, ಅಲ್ಲಿ ಹಸು ಕಾಣಿಸ್ತಾ ಇದೆಯಲ್ಲ, ಹಸು ಅಲ್ಲಿಂದ ಎಂಟ್ರೆನ್ಸ್ ಆಗುತ್ತೆ ಇದೇ ರೋಡ್ಗೆ. ಈ ಒಂದು ರಸ್ತೆ ಉತ್ತರ ದಕ್ಷಿಣ ಅಭಿಮುಖವಾಗಿರ್ತಕ್ಕಂಥ ಈ ಒಂದು ರಸ್ತೆಗೆ ಇರ್ತಕ್ಕಂಥ ಈ ಒಂದು ಆಸ್ತಿ ಒಟ್ಟು 4 ಎಕರೆ 20 ಗುಂಟೆ RTC ಇದೆ. ಒಂದು ಅರ್ಧ ಮುಕ್ಕಾಲು ಎಕರೆ ಅಷ್ಟು ಒತ್ತುವರಿ ಬರ್ತದೆ. ಸಂಪೂರ್ಣ ರೆಡ್ ಸಾಯಿಲು. ಸೊ 4.5 ಎಕರೆಗೆ ಸಂಪೂರ್ಣ ಪೈಪ್ ಲೈನು, ಡ್ರಿಪ್ಪು ಮತ್ತು 12 ಫೆನ್ಸು ಎಲ್ಲ ಹಾಕ್ಕೊಂಡಿದ್ದಾರೆ. ಒಂದು ಚಿಕ್ಕ ಮನೆ ಇದೆ ನೋಡಿ, ಪಂಪ್ ಸೆಟ್ಗಳು 2 ಇದ್ದಾವೆ. ಅವು TC ಕೂಡ ಹಾಕ್ಕೊಂಡಿದ್ದಾರೆ ಓನಾಗಿ. TC ಮತ್ತು ಪೈಪ್ ಲೈನು ಮತ್ತು ಡ್ರಿಪ್ಪು ಸಂಪೂರ್ಣ ಸೋಲಾರ್ ಪೆನ್ಸ್ ಹಾಕ್ಕೊಂಡಿದ್ದಾರೆ ಸಂಪೂರ್ಣವಾಗಿ. ಇದು ರೆಕಾರ್ಡ್ ಇರ್ತಕ್ಕಂಥದ್ದು 4 ಎಕರೆ 20 ಗುಂಟೆ. ನಾನು ಆಗಲೇ ಹೇಳ್ದಂಗೆ ಒಂದು ಅರ್ಧ ಮುಕ್ಕಾಲು ಎಕರೆ ಅಷ್ಟು ಒತ್ತುವರಿ ಬರ್ತದೆ. ಒಂದು ಫ್ಲಾಟ್ ಆಗಿದೆ, ಸಂಪೂರ್ಣ 4.5 ಎಕರೆ ಕೋಕೋನಟ್ಸ್ ಹಾಕಿದ್ದಾರೆ. ಅದರಲ್ಲಿ ಒಂದಷ್ಟು ಹಳೆ ಮರಗಳಿದ್ದಾವೆ, ಒಂದು 30-40 ಇನ್ನು ಬಾಕಿ ಇದೆಯಲ್ಲ ನೋಡಿ ಇದೇ ರೇಂಜಲ್ಲಿ ಇರ್ತಕ್ಕಂಥದ್ದು. ಆಲ್ಮೋಸ್ಟ್ ಒಂದು 200 ಮೇಲಿದೆ ಅಂತ ಅನಿಸುತ್ತೆ. ಯಾಕಂದರೆ ಒಳಗಡೆ ಹೋಗ್ಲಿಕ್ಕೆ ಅವರು ಇಲ್ಲ, ಓನರ್ ಇಲ್ಲ, ಅದೆಲ್ಲ ಹೊರಗಡೆ ಹೊಂಟೋಗಿದ್ದಾರೆ. ಹಾಗಾಗಿ ಅಕ್ಕಪಕ್ಕದಲ್ಲಿ ಎಲ್ಲರೂ ಕೂಡ ಎಲ್ಲ ಕ್ರಾಪ್ ಮಾಡ್ತಾಯಿರ್ತಕ್ಕಂಥದ್ದೇ. ಎಲ್ಲೋ ಅಲ್ಲೊಂದು ಇಲ್ಲೊಂದು ಹಂಗೆ ವ್ಯವಸಾಯ ಮಾಡದೇ ಇರ್ತಕ್ಕಂಥದ್ದು ಇದೆ ಅಷ್ಟೇ. ಎಲ್ಲರೂ ಕ್ರಾಪ್ ಮಾಡ್ತಾ ಇರ್ತಕ್ಕಂಥದ್ದೇ. ಇಲ್ಲ ಸ್ಟೇ ಆಗ್ಬೋದು, ಏನು ಪ್ರಾಬ್ಲಮ್ ಇಲ್ಲ. ಇಲ್ಲೊಂದು ಹಳ್ಳಿ ಸಿಗುತ್ತೆ, ಇನ್ನು 1 ಕಿಲೋಮೀಟ್ರ್ ಅಂತರದಲ್ಲಿ ಒಂದು ಹಳ್ಳಿ ಸಿಗುತ್ತೆ. ಜೊತೆಗೆ ಈ ಭಾಗದಲ್ಲಿ ರೈತರುಗಳು ಏನು ಈ ಕೋಕೋನಟ್ಸ್ ಹಾಕ್ಕೊಂಡಿದ್ದಾರೆ, ಬಾಳೆ ಹಾಕ್ತಾರೆ, ಅರಿಶಿನ ಹಾಕ್ತಾರೆ, ಇನ್ನಿತರ ಏನು ಕ್ರಾಪ್ ಮಾಡ್ತಾ ಇರ್ತಾರೆ. ಆಲ್ಮೋಸ್ಟ್ ಬೆಳಗ್ಗೆಯಿಂದ ಸಂಜೆ ತನಕ ಇಲ್ಲೇ ಜಾಸ್ತಿ ಓಡಾಟ ಅವ್ರಿಗೆ. ಸೊ ಹಾಗಾಗಿ ಇದೇನು ಇಂಟೀರಿಯರ್ ಏನು ಅಲ್ಲ. ಸೊ ಡಾಂಬರ್ ರಸ್ತೆಯಿಂದ ಒಂದು 500-600 ಅಡಿ ಅಷ್ಟು ಅಂತರ ಆಗುತ್ತೆ ಅಷ್ಟೇ. ಒಂದು ಒಳ್ಳೆ ವಾಟ್ರ್ ಬೆಲ್ಟ್ ಕೂಡ ಇದೆ, ಒಳ್ಳೆ ವಾಟ್ರ್ ಇದೆ. ಒಂದು 2 ಇಂಚು 2 ಪಂಪ್ ಸೆಟ್ಗಳಿದಾವಲ್ಲ, 2 ಇಂಚು ವಾಟ್ರ್ ಇದೆ, ಒಳ್ಳೆ ವಾಟ್ರ್ ಇದೆ. ನೀವೇನು ಮಾಡೋಂಗಿಲ್ಲ. ಏನಂದರೆ ಕೋಕೋನಟ್ಸನ್ನ ಸ್ವಲ್ಪ ಜಾಸ್ತಿ ಹಾಕಿದ್ದಾರೆ ಅಂತ ಅನಿಸುತ್ತೆ. ಸ್ವಲ್ಪ ಫ್ರೀ ಬಿಟ್ಕೊಂಡಿದ್ರೆ ಒಳಗಡೆ ಬೇರೆ ಏನಾದ್ರು ಕ್ರಾಪ್ನ ಹಾಕ್ಬೋದಾಗಿತ್ತು. ಸೊ ಅವ್ರು ಹಂಗೆ ಮಾಡಿಲ್ಲ, ಎಲ್ಲ ಒಳಗಡೆಗೆಲ್ಲ ಹಾಕ್ಬಿಟ್ಟಿದ್ದಾರೆ. ಅದಷ್ಟು ಬಿಟ್ಟರೆ ಇನ್ನೇನಿಲ್ಲ. ಲ್ಯಾಂಡ್ ಅಂತೂ ಫಸ್ಟ್ ಕ್ಲಾಸಾಗಿದೆ, ಒಂದು ಸ್ಕ್ವೈರ್ ಆಗಿದೆ, ಒಂದು ಸಮತಟ್ಟವಾಗಿದೆ. ಹಿಂದೆ ಇದೇ ಊರನ್ನ ರೈತರಿಂದ ಇನ್ನೊಬ್ಬರಿಗೆ ಆಗಿರೋ ಅಂಥದ್ದು. ಅವರು ಕೂಡ ಹೊರರಾಜ್ಯದವರು, ಅವರೇನು ಇಲ್ಲಿಯವರು ಏನಲ್ಲ, ಹೊರರಾಜ್ಯದವರು. ಬಟ್ ಅವರು ಈಗ ಅಲ್ಲಿ ಪ್ರೆಸೆಂಟ್ ಇಲ್ಲೇ ಇದ್ದಾರೆ. ಇಲ್ಲೇ ಅಂದರೆ ಈ ಒಂದು ಆಸ್ತಿನಲ್ಲಿಲ್ಲ, ಹೊರಗಡೆ ಇದ್ದಾರೆ ಅಕ್ಕಪಕ್ಕದಲ್ಲಿ. ಚಾಮರಾಜನಗರ ರಿಜಿಸ್ಟ್ರೇಷನ್ ಸಂಬಂಧಪಟ್ಟಂಥ ಆಸ್ತಿ ಇದು. ಜೊತೆಗೆ ಚಾಮರಾಜನಗರದಿಂದ ಒಂದು 13ರಿಂದ 14 ಆಗ್ಬೋದು ಅಂತ ಅನಿಸುತ್ತೆ ಅಷ್ಟೇ. ಚಾಮರಾಜನಗರದಿಂದ ಒಂದು 13ರಿಂದ 14 ಆಗುತ್ತೆ. ಇಂಟೀರಿಯರ್ ಏನಲ್ಲ. ಒಂದೊಳ್ಳೆ ಇನ್ವೆಸ್ಟ್ಮೆಂಟ್ ಲ್ಯಾಂಡು, ಒಳ್ಳೆ ವಾಟ್ರ್ ಇದೆ, ಸಂಪೂರ್ಣವಾಗಿ ಎಲ್ಲ ಅಚ್ಚುಕಟ್ಟು ಮಾಡಿ ಇಟ್ಕೊಂಡಿದ್ದಾರೆ. ರೆಕಾರ್ಡೆಲ್ಲ ಅಚ್ಚುಕಟ್ಟಾಗಿದೆ, ಡೈರೆಕ್ಟು ರಿಜಿಸ್ಟ್ರೇಷನ್ಗೆ ಇದೆ. ಓಕೆ, ಒಂದೊಳ್ಳೆ ಇನ್ವೆಸ್ಟ್ಮೆಂಟ್ ಲ್ಯಾಂಡು. ಜೊತೆಗೆ ಇನ್ನೊಂದು ಏನಂದರೆ, 1 ಎಕರೆಗೆ 30 ಲಕ್ಷ ಹೇಳ್ತಾಯಿದ್ದಾರೆ ಇವರು. 1 ಎಕರೆಗೆ
4 ಎಕರೆ 20 ಗುಂಟೆ ಅಂದರೆ ಆಲ್ಮೋಸ್ಟ್ ಒಂದೂವರೆ ಕೋಟಿ ರೂಪಾಯಿ ಆಯಿತು. 1.25 ಕೋಟಿ ರೂಪಾಯಿ ಹೇಳ್ತಾ ಇದ್ದಾರೆ. ಒಂದು ಸ್ವಲ್ಪ ಹೆಚ್ಚು ಕಡಿಮೆ ಆಗ್ಬೋದು ಅಂತ ಹೇಳ್ತಾ ಇದ್ದಾರೆ. ಎಷ್ಟಾಗುತ್ತೋ ನಂಗೆ ಗೊತ್ತಿಲ್ಲ. ಅವ್ರು ಹೇಳ್ತಾ ಇರೋದನ್ನ ನಾನು ನಿಮ್ಗೆ ಹೇಳಿರೋದು ಅಷ್ಟೇ. ಫಸ್ಟ್ ಕ್ಲಾಸ್ಗಿದೆ, ಲೊಕೇಶನ್ ಚೆನ್ನಾಗಿದೆ, ಒಳ್ಳೆ ಗ್ರೌಂಡ್ ವಾಟರ್ ಇದೆ, ಸಂಪೂರ್ಣ ಅದ್ಬಸ್ಟ್ ಮಾಡಿ ಇಟ್ಕೊಂಡಿದ್ದಾರೆ, ರೆಕಾರ್ಡ್ ಅಚ್ಚುಕಟ್ಟಾಗಿದೆ. ಒಂದು ಒಳ್ಳೆ ಇನ್ವೆಸ್ಟ್ಮೆಂಟ್ ಲ್ಯಾಂಡು ಸರ್. ಓಕೆ, ಥ್ಯಾಂಕ್ ಯು.